ವಿಜಯ ವಿಠಲ. ಏನಾಯ್ತು? ಕೈಬೇವು ಹೆಂಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಕೈಬೇವಿನ ಮರ. ಹೌದು, ಪರವಾಗಿಲ್ಲ, ಅದೆಲ್ಲ ತೆಗೀರಿ. ಅದು ಮರ ಇದ್ರೆ ತುಂಬ ತಂಪಿರುತ್ತೆ. ಕೃಷ್ಣ ರುಕ್ಮಿಣಿ. ಬ್ರಹ್ಮರೂಪಿ ಗಾಯತ್ರಿ ದೇವಿ ಸನ್ನಿಧಿ. ಬನ್ನಿ ಒಳಗಡೆ ಹೋಗೋಣ. ಅಷ್ಟೇ, ಎಂಟ್ರೆನ್ಸಿಗೆ ಮಾತ್ರ. ಅದು ಒಳಗಡೆ ಬರೋದೇ ಮಾಡ್ತಿದ್ದಾರೆ. ಓನರ್ ಕೇಶವದಾಸ್ ಇದ್ದಾರೆ. ಕೇಶವದಾಸ್. ಎಷ್ಟು ವರ್ಷ ಆಯ್ತು ಇದು ಆಗಿ ಇಲ್ಲಿ? 30 years. 30 years ಆಯಿತು. 30 years, 40 years ಆಯಿತು. ಆಶ್ರಮ ಅಂದರೆ ಏನೇನು ಆ್ಯಕ್ಟಿವಿಟೀಸ್ ಇದೆ ಇಲ್ಲಿ? ಇಲ್ಲಿ ಪೂರ್ಣಿಮಾ ದಿವಸ ಸತ್ಯನಾರಾಯಣ ಪೂಜೆ ಆಗುತ್ತೆ, ಮತ್ತೆ ಸಂಕಷ್ಟಿ ಆಗುತ್ತೆ. ಅದು 3 to 4 days ಆದ್ಮೇಲೆ ಸಂಕಷ್ಟಿ ಇರುತ್ತೆ. ಸಂಕಷ್ಟಿ ಅದು ನಿನ್ನೆನೇ ಆಯಿತು, ಎಸ್ಟರ್ಡೇ. ಅಂದರೆ ಹೋಮ ಮಾಡ್ತೀರಾ? ಸಂಕಷ್ಟಿ ಅಂದರೆ ಸಂಕಷ್ಟಿ ಹೋಮ, ಗಣ ಹೋಮ ಆಗುತ್ತೆ. ಪೂರ್ಣಿಮಾ ದಿವಸ ಸತ್ಯನಾರಾಯಣ ಪೂಜೆ ಪೂಜೆ ಪ್ರತಿ ಪೂರ್ಣಿಮಾ. ಪ್ರತಿ ಪೂರ್ಣಿಮಾ ಸಾರ್ವಜನಿಕರಿಗೆ ಇದು ಮಾಡೋಕ್ಕೆ ನಿಮ್ಗೆ ಅವಕಾಶ ಇದೆ, ಸಂಕಲ್ಪ ಅದು ಹೌದು. ಇದೇನಾ? ಅದೆಲ್ಲ ಅಲ್ಲೇ ಮಾತಾಡಬೇಕಾಗುತ್ತೆ ಅದೇ ಕೌಂಟ್ರಲ್ಲಿ. ಕೌಂಟ್ರಲ್ಲಿ ಅದೇ ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿ ಸತ್ಯನಾರಾಯಣ ಪೂಜೆ ಫೀಸು 101 ಬಂದು ಇದೆ. ಸಂಕಷ್ಟಿ 301. ಮತ್ತೆ ಡೈಲಿ ಎಲ್ಲ ನಡೀತಿರುತ್ತೆ. ಡೈಲಿ ಓಪನಿಂಗ್ ಟೈಮ್ ಅಂದರೆ 7 to 12:30, ಈವ್ನಿಂಗ್ 4 to 7:30 ಓಕೆ ಓಪನ್ ಇರುತ್ತೆ. ಯಾವಾಗ ಬೇಕು ಅವಾಗ ಬರ್ಬೋದು, ಹಾಗೇನಿಲ್ಲ. 12 to 4 ಫ್ರೀ ಅವರ್ ಇರ್ತದೆ. ನೀವು ಯಾವ ಗುಲ್ಬರ್ಗ ಗುಲ್ಬರ್ಗ ನಮ್ಮದು. ಅದೇನು ಮನೆಗೆ ಹಾಂ, ಮಾಡಿ. ನಮ್ಮೂರು 500 kilometers. ಎಲ್ಲಿ? 500 kilometers ನಮ್ಮೂರು. ಗುಲ್ಬರ್ಗ. ಗೊತ್ತು. ಗುಲ್ಬರ್ಗ. ನೀವು ಸಂಸ್ಕೃತ ಪಾಠಶಾಲೆ ಓದಿದ್ದೆಲ್ಲಿ? ಮಣೂರು ಅಫ್ಜಲ್ಪುರ ತಾಲೂಕು. ಗುಲ್ಬರ್ಗ ಡಿಸ್ಟ್ರಿಕ್ಟ್ ಅಫ್ಜಲ್ಪುರ ತಾಲೂಕು ಮಣೂರು. ಮಣೂರು ಅಂತ ಒಂದು ಹಳ್ಳಿ ಅದ. ಆ ಹಳ್ಳಿಯಲ್ಲಿ ಓದಿವಿ ನಾವು. ಅಲ್ಲಿ ಸಂಸ್ಕೃತ ಪಾಠಶಾಲೆ ಇದೆಯಾ? ಹೌದು. ಅಲ್ಲಿ 3 ಜನ ಯತಿಗಳು. ಅವ್ರು ಯಾರಂದ್ರೆ ವೇದೇಶ್ ತೀರ್ಥರು, ಮಾಧವ ತೀರ್ಥರು, ಗೋವಿಂದ ಒಡೆಯರ್ ಅಂತ. ಈ 3 ಜನ ಯತಿಗಳು ಅಲ್ಲಿದ್ದಾರೆ. ಈಗ ಹೆಂಗ್ ಯತಿಗಳು ಹೆಂಗಂದ್ರೆ ರಾಘವೇಂದ್ರ ಸ್ವಾಮಿಗಳು ಹೆಂಗ ಅವ್ರನ್ನ ಒಂದು ಯತಿಗಳು ಅಂದಂಗ. ಏನು ಹೆಸರು ಅವ್ರದ್ದು? ವೇದೇಶ್ ತೀರ್ಥರು, ಮಾಧವ ತೀರ್ಥರು, ಗೋವಿಂದ ಒಡೆಯರು. ಇವಾಗ ಗೋವಿಂದ ಒಡೆಯರ್ ಇರೋದ? ಯಾರು ಇಲ್ಲಿಗ ಎಲ್ಲರೂ ಆಯ್ಕೆ ಆಗ್ಯಾರಿ. ಈಗ ಅಲ್ಲಿ ಗುರುಗಳು ಯಾರು ಇದ್ದಾರ? ಅಲ್ಲಿ ನಮ್ಮ ಗುರುಗಳಾರ, ಅವರೇ ಪಾಠಶಾಲೆ ನಡೆಸ್ತಾರೆಲ್ಲ. ಅವರೇ ಎಲ್ಲ ನಡೆಸ್ತಾರೆ. ವೇದ ಪಾಠಶಾಲೆ. ಹೌದು, ವೇದ ಎಲ್ಲ ಹೇಳ್ಕೊಡ್ತಾರ ಅವರೇ. ಅಲ್ಲಿ ಅಧ್ಯಾಪಕರು ಅವರೇ ಪ್ರಿನ್ಸಿಪಲ್ ಇದ್ದಂಗೆ ಅಲ್ಲಿ. ಅದು ವಿದ್ಯಾಪೀಠ 30 to 40 years ಆಗ್ಯದ. ಅದನ್ನು ಓಕೆ. ಎಲ್ಲ ನಿಮಗೆ ವಿದ್ಯಾರ್ಥಿಗಳಿಗೆ ಉಳ್ಕೊಳ್ಳೋಕೆ ಎಲ್ಲಾನು ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಿ. ಎಲ್ಲ ಉಳ್ಕೋದಕ್ಕೆ ಎಲ್ಲ ವ್ಯವಸ್ಥೆ. ಅಲ್ಲೆಲ್ಲ ತೀರ್ಥ ಪ್ರಸಾದ ದಿನ ಇರುತ್ತೆ ಅಲ್ಲಿ. ದಿನ ತೀರ್ಥ ಪ್ರಸಾದ ಸಾರ್ವಜನಿಕರಿಗೂ ಕೂಡ. ಎಷ್ಟು ಜನ ಬಂದರು ಅಷ್ಟು ಜನ. ಅಲ್ಲಿ ನಡಿಗೆ ವರ್ಲ್ಡ್ ಕರ್ನಾಟಕದಲ್ಲಿ ಫೇಮಸ್ನ ಅನ್ಬೋದು, ಅಷ್ಟು ಚೆನ್ನಾಗಾಗುತ್ತೆ ಅಲ್ಲಿ ನಡಿಗೆ. ಅನ್ನದಾನ ಅಲ್ಲಿ ನಡಿಗೆ ಹೇಳಿಕ್ಕಾಗೋದಿಲ್ಲ, ಅದು ಅಷ್ಟು. ಮತ್ತು ಅಲ್ಲಿ ಏನಂತಾರೆ, ಈ ಯತಿಗಳು ಇದ್ದಾರಂತ ಅಲ್ಲಿ ಸ್ಪೆಷಲ್ ಇರುತ್ತೆ. ಅಲ್ಲಿ ಮತ್ತೆ ಕೇಶವ ದೇವರು ಅಂತಾರೆ. ಕೇಶವ ದೇವರು ಪ್ಲಸ್ ಎಲ್ಲಮ್ಮ. ಊರೆಲ್ಲಮ್ಮ ಅಂತಿದೆ, ಇನ್ನೊಂದು ಎಲ್ಲಮ್ಮ, ಎರಡೆಲ್ಲಮ್ಮ ದೇವಸ್ಥಾನ ಇದೆ. ಕೇಶವದಾಸ್ ದೇವಸ್ಥಾನ ಇದೆ, ಕೇಶವ್ ದೇವಸ್ಥಾನ ಇದೆ. ಅಲ್ಲಿ ಹೇಗಿದೆ ಅಂದರೆ ಮ್ಯಾಲಿಂದ ನೀರು ಹಾಕಿದ್ರೆ ದೇವ್ರ ತಲೆ ಮೇಲೆ ನೀರು ಬಂದು ಅಂದ್ರೆ ಕೆಳಗೆ ಬರೋಷ್ಟೊತ್ತಿಗೆ ಬಿಸಿ ಆಗಿರ್ತಾವಂತ ನೀರು. ಅಷ್ಟು ಸೆಟ್ ಅಂತ ದೇವ್ರಿಗೆ, ಅಷ್ಟು
ಹಂಗೆ ಉಗ್ರ ಹ್ಞೂ ಪರಶುರಾಮನ ಪರಶುರಾಮ ಅಲ್ಲ, ಪರಶುರಾಮ ವಿಷ್ಣು ಅವತಾರ. ಹೌದು. ಅವರಲ್ಲ, ಪರಶುರಾಮ ವಿಷ್ಣು ಅವತಾರ. ಅಲ್ಲ, ಮೇಲಿಂದ ಅಲ್ಲಿ ಹಾಕಿದ್ರೆ ಕೆಳಗಡೆ ನೀರು ಬರ್ಬೇಕಂದ್ರೆ ಅದು ಒಂದು ಕೆಳಗಡೆ ನೀರು ಅಭಿಷೇಕ ಮಾಡ್ತೀವಲ್ಲ, ನೀರು ಬಿಸಿ ಆಗುತ್ತೆ. ಬಿಸಿ ಆಗುತ್ತೆ. ಹೌದು, ನಾನೆಲ್ಲೋ ಕೇಳಿದ್ದೀನಿ, ನೋಡಿದ್ದೀನಿ ಇದನ್ನ ವಿಡಿಯೋ. ಹೌದು, ಇದು ಮಣೂರ್ ಅಂತ ಒಂದು. ಮಣೂರು. ಮಣೂರು ಇಲ್ಲಿ ಅಫ್ಜಲ್ಪುರಿಂದ 32 ಕಿಲೋಮೀಟರ್ಸ್. ಅಫ್ಜಲ್ಪುರದಿಂದ. ನಮ್ಮೂರು ಎಲ್ಲಿಂದ ಅಂದರೆ ಗುಲ್ಬರ್ಗಾಯಿಂದ ಇರ್ಬೋದು ಒಂದಿಷ್ಟು, ನಂಗೆ ಐಡಿಯಾ ಇಲ್ಲ ಅಷ್ಟು. ಸಿಗುತ್ತೆ, ಗೂಗಲಲ್ಲಿ ಸಿಗುತ್ತೆ. ಹಾಂ, ಗೂಗಲಲ್ಲಿ ಸಿಗುತ್ತೆ. ನಮ್ಮೂರು ಯಾವುದು ಮುಧೋಳ, ನಮ್ಮದು. ಅಲ್ಲಿಂದ 168 ಕಿಲೋಮೀಟರ್ಸ್. ಓಕೆ, 168 ಕಿಲೋಮೀಟರ್ಸ್. ಇದು ಏನಂತಾರ, ಇಲ್ಲಿ ನಾ ಬಂದು 4 ಮಂತ್ಸ್ ಆಗ್ಯದ. 4 ಮಂತ್ಸ್. ಇಲ್ಲಿ ಹೇಗೆ ಬಂದ್ರಿ ನೀವು ಅಲ್ಲಿಂದ? ಇಲ್ಲಿ ನನಗೆ ಅಂದರೆ ಸುಮಾರು ಕಡೆ ಮಠಗಳಿದ್ದಾವೆ, ಇದು ಇದ್ದಾವೆ. ಈ ಟ್ರಸ್ಟು ನೀವು ಬರ್ಬೇಕಂತ ಯಾಕೆ ಅನ್ನಿಸ್ತು? ಈ ಟ್ರಸ್ಟ್ ನಂಗೆ ಬರ್ಬೇಕು ಯಾಕೆ ಅನ್ಸಿತ್ತು ಅಂದ್ರೆ, ನಾ ಒಂದು ದಿವಸ ನಾನು ಇದ್ದಿದ್ದು ಹೇಳಿಬಿಡ್ತೀನಿ. ನಾನು 4 ಮಂತ್ ಬ್ಯಾಕ್ 5 ಮಂತ್ ಬ್ಯಾಕ್ ನಾವೊಂದು ಮಳಖೇಡ್ ಅಂತ ಹೋಗಿದ್ದೆ. ಹೌದು. ಮಳಖೇಡಲ್ಲಿ ಗುಲ್ಬರ್ಗ, ನಾವೆಲ್ಲ ಅಲ್ಲೇ ಓಡಾಡಿ ಭಾಳ. ಗುಲ್ಬರ್ಗ ಡಿಸ್ಟಿಕ್ಕಲ್ಲಿ ನಮ್ಮ ಹೋಗಿದ್ದಾಗ ಅಲ್ಲಿನೂ ಐತಿಗಳ ಅಕ್ಷೋಭ್ಯ ತೀರ್ಥರು. ನಾವು ಹೋಗಿದ್ದೀವಿ ಮಳಖೇಡಕ್ಕೆ, ಹೋಗಿ ಅಲ್ಲೆಲ್ಲ ಪ್ರವಚನ ಜೈ ತೀರ್ಥರು ಇದ್ದಾರೆ. ಅಲ್ಲಿ ಹೋದಾಗ ಏನಾಗ್ಯದ, ನಾವು ಹಿಂಗೆ ಕೂತೀವಿ ಅಲ್ಲೆಲ್ಲ ಎಲ್ಲ ಊಟಕ್ಕಂತ ಕೂತೀವಿ ಎಲ್ಲ ಕಡೆ. ಹೋಗಿ ಕೂತಾಗ ಏನಾಗ್ಯದ, ಯಾರೋ ನಮ್ಮ ಬಾಜು ಒಬ್ಬರು ವ್ಯಕ್ತಿ ಕೂತಿದ್ರು. ಅವರು ಏನು ಮಾಡ್ಯಾರ, ನಾವು ಕ್ಯಾಶುವಲ್ ಆಗಿ ಮಾತಾಡೀವಿ, ಅವರು ನಮಗೆಲ್ಲ ಕ್ಯಾಶುವಲ್ ಆಗಿ ಮಾತಾಡ್ಲಿಕ್ಕೆ ಶುರು ಮಾಡ್ಯಾರ. ಅವ್ರು ಏನಂದಾರ ಅಂದ್ರೆ, ಎಲ್ಲಿ ಏನು ಓದ್ತೀವಿ, ಏನು ಮಾಡಿ? ನಮ್ಮ ಮಣೂರಲ್ಲಿ ವಿದ್ಯಾಪೀಠನಾಗ ಕಲ್ತೀನಿ ಅಂತ. ಮಣೂರ್ನಾಗ ವಿದ್ಯಾಪೀಠನಾಗ ಕಲ್ತು ಈಗೇನು ಮಾಡ್ಲಿಕ್ಕತ್ತದಪ್ಪ ಅಂತ ಕೇಳಾರು. ಈಗೇನಿಲ್ಲ, ನಾನು ಸುಮ್ಮನೆ ಇದ್ದೀನಿ, ಏನು ಮಾಡಲ್ಲಾಗೀನಿ, ಏನು ಮಾಡ್ಬೇಕಂತ ಯೋಚನೆ ಮಾಡ್ಲಿಕ್ಕತ್ತೀನಿ ಅಂತ ಅಂದೀನಿ. ಅವ್ರಂದ್ರು, ಹುಚ್ಚ, ನೀ ಇಷ್ಟು ಟ್ಯಾಲೆಂಟ್ ಹಿಡ್ಕೊಂಡು ಇಷ್ಟು ವೇದಗಳು ಕಲ್ತಿದ್ದಿ, ಸುಮ್ಮನೆ ಯಾಕಿದ್ದೀವಿ, ನಾ ಹೇಳ್ತೀನಿ ನಿಂಗೆ, ಫೋನ್ ಮಾಡಿಸ್ತೀನಿ, ಅಡ್ಜಸ್ಟ್ ಮಾಡಿಸ್ತೀನಿ ನಿನ್ಗೆ ಅಂತಂದರು. ಅಲ್ಲಿಂದ ಅಡ್ಜಸ್ಟ್ ಮಾಡಿ ಅವರೇ ಕಾಲ್ ಮಾಡ್ಯಾರ, ಇಲ್ಲಿಂದ ಕಾಲ್ ಮಾಡ್ಯಾರ ನನಗೆ. ಕಾಲ್ ಮಾಡಿ ಏನು ಕಲ್ತಿದಪ್ಪ ನೀನು ಅಂತ ಕೇಳ್ಯಾರ. ನಾ ಇಷ್ಟು ಕಲ್ತೀನಿ ನೋಡೋಣ, ನಂದು ವೇದ ಇಷ್ಟ ಆಗ್ಯದ, ಋಗ್ವೇದ ಆಗ್ಯದ ನಂದು, ಪೌರೋಹಿತ್ಯ ಮಾಡಿಸ್ತೀನಿ, ಶಾಸ್ತ್ರ ಏನಾಗಿಲ್ಲ ನಂದು, ನಂಗೆ ಎಷ್ಟು ನಾ ಜೀವನ ಮಾಡೋದಕ್ಕೆ ಅಷ್ಟು ಕಲ್ತೀನಿ ನಾನು ಅಂತ ಅಂದಿನಿ. ಬಂದ್ಬಿಡ ಅಂದ್ರೆ ಬಂದ್ಬಿಡು ನೀನು ಅಂತಂದ್ರು. ಇಲ್ಲಿ ಬಂದು 4 ತಿಂಗಳಾಗ ಎಲ್ಲ ಏನಂತಾರ ಒಳ್ಳೇದಾಲಿಕತ್ತು. ನಂಗೆ ಸುಳ್ಳು ಯಾಕೆ ಅನ್ಬೇಕು. ದೇವಸ್ಥಾನಕ್ಕೆ ಬಂದಿರಿ, ಹೌದು, ಅಭಿಷೇಕ ಆಗ್ತದೆ. ಇಲ್ಲಷ್ಟೇ ಪೂಜೆ ಮಾಡಿಲ್ಲ ನಾನು. ಇಲ್ಲಿ ಎದುರುಗಡೆ ವಿಠ್ಠಲ ದೇವರಿದೆ, ಎದುರುಗಡೆನೆ ಎಂಟ್ರನ್ಸ್, ಅಲ್ಲಿ ಮಾಡೀನಿ. ಆದ್ರೆ ಗಣಪತಿ ದೇವಸ್ಥಾನ ಇದೆ, ಅಲ್ಲೂ ಮಾಡೀನಿ. ಆಮೇಲೆ ಇಲ್ಲಿ ಬಂದೀನಿ. ಇಲ್ಲಿ ಬಂದು ಒಂದು 20 ಡೇಸ್ ಆಯ್ತು ಅಷ್ಟೇ ಇಲ್ಲಿ ಬಂದಿನಿ. ದೇವಿ ಆಶೀರ್ವಾದ ನಿಮ್ಗೆ ಯಾವಾಗ್ಲೂ ಇರುತ್ತೆ ಬಿಡಿ. ಒಳ್ಳೇದಾಗ್ಲಿ ನಿಮ್ಗೆ. ವೇದ ಎಂತದಂದ್ರೆ, ವೇದ ತಪ್ಪಂದ್ರೆ ಬ್ರಹ್ಮಹತ್ಯೆ ದೋಷ ಬರುತ್ತಂತ. ಬ್ರಹ್ಮಹತ್ಯೆ ದೋಷ ಅಂದ್ರೆ ತಂದೆ ತಾಯಿಗೆ ಸತ್ತು ಹೊಡೋದು ಅಷ್ಟು ಪಾಪ. ವೇದ ತಪ್ಪ ಅನ್ಬಾರ್ದು, ವೇದ ತಪ್ಪನೇ ಬಾರ್ದು. ಒಂದು ವೇದ ಹೆಂಗೆ ಅನ್ಬೇಕಂದ್ರೆ, ಅದು ಗಟ್ಟಿಯಾಗಿ ಅನ್ಬೇಕಂತ. ಗಟ್ಟಿ ಅನ್ಲಿಲ್ಲ ಅಂದ್ರೆ ಅದು ವೇಸ್ಟ್. ಅದು ವೇದ ಕರೆಕ್ಟ್ ಅನ್ಬೇಕು. ಹೆಂಗಂದ್ರೆ, ಈಗ ಒಂದು ವೇದ ಇರ್ತದೆ, ಯಾವುದೋ ಒಂದು ವೇದ, ಅದು ವೇದ ಕರೆಕ್ಟ್ ಅನ್ಬೇಕು. ಈಗ ನೋಡ್ರಿ, ಇದು ಒಂದು ಏನಂತಾರೆ, ಇದು ಯಜುರ್ವೇದ. ಯಜುರ್ವೇದ ಹೆಂಗೆ ಅನ್ಬೇಕಂದ್ರೆ, ಓಂ ನಮೋ ಭಗವತೆ ರುದ್ರಾಯ ನಮಸ್ತೆ ರುದ್ರಮನ್ಯವ, ಇದು ಯಜುರ್ವೇದ. ಹೀಗೆ ಅನ್ಬೇಕು. ಋಗ್ವೇದ ಸ್ವಾದಿಷ್ಟಯಾಮದಿಷ್ಟಯ ಪವಸ್ವ ಸೋಮಧಾರಾಯ ಇಂದ್ರಾಯ ಪಾತವೇ ಸುತಃ, ಇದು ಹೀಗೆ ಅನ್ಬೇಕು. ಯಾವ್ದು ಹೆಂಗೆ ಅನ್ಬೇಕು ಅದು ಹಂಗೆ ಅನ್ಬೇಕು. ಅಥರ್ವಣ ವೇದ ಅದು ಹೇಗಿರುತ್ತೆ, ನಮಸ್ತೆ ಗಣಪತಯೇ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ, ಹೀಗೆ ಅನ್ಬೇಕು. ಅಂದರೆ ಯಾವ ವೇದ ಹೆಂಗೆ ಅನ್ಬೇಕು ಅದು ಹಂಗೆ ಅನ್ಬೇಕು. ಅದ್ರ ವೇದದ ಹಂಗೆ, ಆ ವೇದ ತಪ್ಪ ಅನ್ಬೇಡ್ದು. ಅವಾಗ ಅರ್ಜುನ ಏನಂತಾನ, ವೇದ ಬರ್ದಿತ್ತು ಆದರೆ ಅದೇನೋ ಮಾಂಸ ತಿಂತಿತ್ತು. ಅದ್ರ ಅರ್ಥ ಏನು, ಕಲಿಯುಗನಾಗ ಜನರು ಹೆಂಗಾಗ್ತಾರಂದ್ರೆ, ಅವ್ರು ಪೂರ್ತಿ ಕೆಟ್ಟು ಹೋಗ್ಬಿಡ್ತಾರೆ. ಪುರೋಹಿತ, ಆಚಾರ್ಯ, ಪಂಡಿತ ಏನೇನೋ ಅನ್ಸ್ಕೋತಾರ. ಅವ್ರ ಆಚರಣೆ ರಾಕ್ಷಸರ ಥರ ಇರ್ತದೆ. ಅವ್ರು ರಾಕ್ಷಸರ ಥರ ಮಾಡ್ತಾರೆ. ಅವ್ರು ಒಂದು ಕೈನಿಂದ ದೇವ್ರ ಪೂಜೆ ಮಾಡ್ತಾರೆ, ಇನ್ನೊಂದು ಕೈನಿಂದ ಏನು ಬೇಕಾದ್ರೂ ಮಾಡ್ತಾರೆ. ಅವ್ರು ಒಂದೇ ಥರ ಇರಂಗಿಲ್ಲ, ಕೆಟ್ಟವ್ರು ಇರ್ತಾರೆ ಅವ್ರು. ಆಮೇಲೆ ಭೀಮ ನೀ ಏನು ನೋಡಿದಪ್ಪ ಅಂತ ಕೇಳ್ತಾನೆ. ನಾನು ಒಂದು ಆಕಳು ನೋಡೀನಿ. ಆ ಆಕಳು ಅಂದರೆ ಹಸು, ಆಕಳು ಅಂದರೆ ಹಸು. ಆ ಹಸು ಏನು ಮಾಡ್ತಿತ್ತು, ತನ್ನ ಕರುಗ ನೆಕ್ಕಿ ರಕ್ತ ಬರಂಗೆ ಮಾಡ್ತಿತ್ತು. ಅದ್ರ ಅರ್ಥ ಏನಂದರೆ, ಕಲಿಯುಗನಾಗ ತಂದೆ ತಾಯಿ ಪ್ರೀತಿ ಮಕ್ಕಳ ಮೇಲೆ ಎಷ್ಟು ಆಗ್ತದಂದ್ರೆ, ಅವ್ರು ಪೂರ್ತಿ ಕೆಟ್ಟು ಹೋಗ್ಬಿಡ್ತಾರೆ. ಮಕ್ಕಳು ಪೂರ್ತಿ ಕೆಟ್ಟ ಅತಿ 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 ಕೆಟ್ಟು ಹೋಗಿ ಪೂರ್ತಿ ಅವ್ರು ಹೆಂಗಾಗ್ಬಿಡ್ತಾರೆ ಅಂದರೆ, ಕೊಲೆ ಮಾಡ್ದಂಗೆ ಏನು ಅವ್ರು ವಿಚಿತ್ರ ಆಗ್ಬಿಡ್ತಾರೆ. ಅವ್ರು ಏನು ತೋಚ್ಲಾರ್ದಂಗೆ ಆಗ್ಬಿಡ್ತಾರೆ. ಅವ್ರು ಪೂರ್ತಿ ಅಗಳಾಗ್ಬಿಡ್ತಾರೆ. ಅಗಳ ಅಂದ್ರೆ ಗೊತ್ತಿಲ್ಲ ಭಾಳ ಜನರಿಗೆ.
ಹಾಂ ನಿಮ್ದದು ಗುಲ್ಬರ್ಗ ಸೈಡ್ ಏನಂತಾರೆ ಅದು ನೀವು ಈ ಕಡೆ ಏನಂತಾರೆ ಹೇಳಿ. ಅಗಡ ಅಂದರೆ ಈಗ ಒಂದು ಯಾವುದೊಂದು ಒಬ್ಬ ಹುಡುಗ ಆಗಲಿ ಹುಡುಗಿ ಆಗಲಿ ಯಾರೊಬ್ಬರು ದಾರಿ ತಪ್ಪು ಹೋದಂಗೆ, ಹಾಂ ದಾರಿ ತಪ್ಪು ಹೋದಂಗೆ ಗೊತ್ತಾಗ್ಲಾರ್ದಂಗೆ ಅವ್ರಿಗೆ. ಆಮೇಲೆ ನಕುಲ ನೀ ಏನು ನೋಡಿದಪ್ಪ ಅಂತ ಕೇಳ್ತಾನೆ. ನಾನು 10 ಬಾವಿಗಳ ನಡುವೆ ಒಂದು ಬಾವಿ ನೋಡೀನಿ, ಒಂದೇ ಒಂದು ಬಾವಿ ನೋಡಿ. ಅರ್ಥ ಏನಂದರೆ ಇಷ್ಟು ಜನರು ಇರ್ತಾರೆ, ಆ ಜನರನ್ನ ಒಬ್ಬರು ಒಬ್ಬರು ಇರ್ತಾರೆ, ಎಷ್ಟೋ ಜನರು ಇರ್ತಾರೆ, ಸಹಸ್ರ ಜನರು ಇರ್ತಾರೆ, ಎಷ್ಟೋ ಜನರು ಇರ್ತಾರೆ. ಅದ್ರನ್ನ ಒಬ್ಬನೇ ಒಳ್ಳೆಯವ್ನು ಕಾಣಿಸ್ತಾನೆ ನಮ್ಗೆ. ಎಲ್ಲರೂ ಕೆಟ್ಟವರೇ ಇರ್ತಾರೆ ಅದ್ರನ್ನೇ, ಅದು ನಮ್ಮ ಮೇಲೆ ಡಿಪೆಂಡ್ ಇರ್ತದೆ. ಇನ್ನು ಸಹದೇವ ನೀ ಏನು ನೋಡಿದಪ್ಪ ಅಂತ ಕೇಳ್ತಾನೆ. ನಾನೇನು ನೋಡಿನಂದರೆ ಒಂದು ಪರ್ವತ ಇತ್ತು, ಆ ಪರ್ವತದ ಮೇಲಿಂದ ಒಂದು ಕಲ್ಲು ಬೀಳಿಕತ್ತದ. ಆ ಕಲ್ಲಿಗೆ ತಡೋರೇ ಇರಲಿಲ್ಲ, ಅದು ಏನು ಸೀದಾ ಹಾಗೆ ಬೀಳಿಕತ್ತದ. ಅದು ಏನು ತಡಿಲಿಕ್ಕಾಗಲ್ಲ ಹಾಗೆ ದಾರಿಗೆ, ಅದು ಹಾಗೆ ಸೀದಾ ಬರ್ಲಿಕ್ಕತ್ತದ. ಆದರೆ ಒಂದೇ ಒಂದು ಹುಳುಕಡ್ಡಿಯಿಂದ ಅದು ನಿಂತ್ಬಿಟ್ಟದ. ಒಂದೇ ಒಂದು ಹುಳುಕಡ್ಡಿ, ಒಂದೇ ಒಂದು ಈ ಥರ ಹೇಳ್ತಾರೆ ದೇವರ ಆಶೀರ್ವಾದ ಇಲ್ದೇ. ಅದ್ರ ಅರ್ಥ ಏನಂದರೆ ಕಲಿಯುಗನಾಗ ಜನರು ಪೂರ್ತಿ ಕೆಟ್ಟ ಹೋಗ್ಬಿಡ್ತಾರೆ. ಅವಾಗ ಅವ್ರದ್ದು ಏನು ಯಾರ ಮಾತು ಕೇಳಂಗಿಲ್ಲ, ಬಿಡಂಗಿಲ್ಲ. ಅವ್ರು ತಂತಾನೇ ಮಾಡ್ತಾರೆ, ಅವ್ರು ತಂತಾನೇ ಮಾತಾಡ್ತಾರೆ, ಎಲ್ಲ ತಂತಾನೇ ಅವಾಗ ಒಂದೇ ಒಂದು ಹರಿನಾಮಸ್ಮರಣೆಯಿಂದ ಅವ್ರಿಗೆ ಎಲ್ಲರಿಗೂ ಕಾಪಾಡ್ಬೋದು. ಅದನ್ನು ನೀವೇ ನೋಡಿ, ದೇವ್ರ ಬಗ್ಗೆ ಏನೋ ಮಾತಾಡ್ಲಿಕ್ಕೆ ಎಲ್ಲರೂ ಕೇಳಿಸ್ಕೊತಾರೆ. ಒಂದು ವೇಳೆ ಯಾರನ್ನ ಒಬ್ಬನ ತಿಳ್ಕೊಂಡು ನೀ ನರಕಕ್ಕೆ ಹೋಗ್ತಿದ್ದಿ, ನಿಂಗೆ ಒಳ್ಳೇದಾಗಲ್ಲ ಅಂದ್ರೆ ಅಪ್ಪೋ ಬೇಡಪ್ಪೋ ನನಗೇನು ಹಂಗೆಲ್ಲ ಅನ್ಬೇಡ, ನನಗೆ ಸುಮ್ಮನೆ ಹಿಂಗೆಲ್ಲ ಅನ್ಬೇಡ ಅಂತ ಅಂತೀವಿ ನಾವು. ಅದು ಯಾಕೆ ಅಂತೀವಿ? ದೇವ್ರ ಮೇಲೆ ಭಯದಿಂದ, ಅಂಜಿಕೆಯಿಂದ. ಹೌದಲ್ರಿ? ನಿಜ. ಇನ್ನು ಈ ಮಹಾಭಾರತದ ಬಗ್ಗೆ ಇನ್ನೂ ತಿಳ್ಕೊಲಿಕ್ಕೆ ತುಂಬ ಅದ. ಈಗೇನು ಎಲ್ಲ ಈಗಿನ ಜನ್ರೇಷನ್ನಾಗ ಎಲ್ಲರೂ ಏನು ಮಾಡ್ತಾರಂದರೆ ಪಿಕ್ಚರ್ ಬಗ್ಗೆ, ಅವೆಂಜರ್ಸು, ಎಂಡ್ ಗೇಮು ಇಂಥದ್ರ ಮೇಲೆ ಫೋಕಸ್ ಮಾಡ್ತಾರೆ. ಪ್ಲಸ್ ಈಗಿನ ಪಿಕ್ಚರ್ಸ್ ಮೇಲೆ ಫೋಕಸ್ ಮಾಡ್ತಾರೆ. ಇವೆಲ್ಲ ಏನಿಲ್ಲ. ಮಹಾಭಾರತ ರಾಮಾಯಣ ತಿಳ್ಕೊಬೇಕು. ಇದ್ರನ್ನಾಗಿನಷ್ಟು ಎಲ್ಲಿ ಇಲ್ಲ. ಇದು ಏನೇನು ಕಥೆಗಳು ಸೃಷ್ಟಿ ಆಗ್ತಾವೆ, ಎಲ್ಲಿಂದೋ ಗೊತ್ತಾಗ್ಬಿಡ್ತದೆ ನಮ್ಗೆ. ಮಹಾಭಾರತ ಓದಬೇಕು, ಅದರಿಂದ ಎಲ್ಲ ನಾವು ತಿಳ್ಕೊಬೇಕು, ಎಲ್ಲ ತಿಳ್ಕೊಬೇಕು. ಮಹಾಭಾರತ ಓದಬೇಕು, ಎಲ್ಲ ಸಿಗುತ್ತೆ ನಮ್ಗೆ. ಅದೇ ನಮ್ದು ಇದು ಅದ. ಏನಂತಾರೆ ಈಗ ಏನು ಮಾಡ್ತಾರಂದ್ರೆ ಒಂದು ಪಿಕ್ಚರ್ ಅದ, ಆ ಪಿಕ್ಚರ್ ನಾವು ನೋಡ್ತೀನಿ, ಪಿಕ್ಚರ್ ಸುಳ್ಳೆ ಅಂತಲ್ಲ, ಅದ್ರನ್ನಾಗ ಒಂದೊಂದು ಲೈನ್ಸ್ಗಳು ಇರ್ತಾವೆ. ಸಕ್ಸಸ್ಸಿಂದ ಹೋಗ್ಬಾರ್ದು. ಈ ಒಂದು ಪಿಕ್ಚರ್ನಾಗ ಡೈಲಾಗ್ ಅದ, ಸಕ್ಸಸ್ಗೆ ಪೀಚೆ ಹಾಕ್ಬಾಗೋ, ಎಕ್ಸಲೆನ್ಸ್ಗೆ ಪೀಚೆವಾಗೋ ಅಂತ. ಇದ್ರ ಅರ್ಥ ಏನು? ಮಹಾಭಾರತನಾಗ ಇರ್ತಾರೆ ಭಾಳ ಜನ ಅರ್ಜುನ ಕರ್ಣ ಏನು ಮಾಡಿದ್ನು, ಆತ ಹುಟ್ಟದಾಗ ತನ್ನ ತಾಯಿ ಆತಾಗ ನದಿನಾಗ ಬಿಟ್ಬಿಟ್ಲು. ಯಾಕಂದರೆ ಅವನ ಮದುವೆ ಆಗ್ಲಾರ್ಕಿಂತ ಮುಂಚೆನೇ ಹೆತ್ತಿರ್ತಾಳೆ. ಅದಕ್ಕೆ ಸಮಾಜದ ಭಯದಿಂದ ಗಂಗೆ ಮಾತೆ ತ್ಯಾಗ ಮಾಡಿಬಿಡ್ತಾಳೆ. ಅವಾಗ ಒಬ್ಬನಿಗೆ ಸಿಗ್ತಾಳೆ, ಒಬ್ಬರಿಗೆ ಸಾಕ್ತಾರೆ ಅವನಿಗೆ. ಅವಾಗ ಸಾಕಿದಾಗ ಸೂತ ಇರ್ತಾನೆ. ಅಂದರೆ ಕೆಳಗಿನ ಜಾತಿದವರಿಗೆ ಬಾಣ ಎತ್ತಬೇಡ್ದಂತಿರ್ತದೆ, ನೀ ಬಿಲ್ವಿದ್ದೆ ಕಲಿಬೇಡ್ದಂತಿರ್ತದೆ. ಕರ್ಣ ಬಾಣ ಅಂದ್ರೂ ನಾನು ಹಿಡ್ದೇ ಹಿಡಿತೀನಿ, ನಾನು ತನ್ನ ಯೋಗ್ಯತೆ ಸಿದ್ಧ ಮಾಡ್ತೀನಿ ಅಂತ. ತನ್ನ ಯೋಗ್ಯತೆ ನಾನು ಹೆಂಗಿದ್ದೀನಿ ಪ್ರೂವ್ ಮಾಡ್ತೀನಿ. ಕರ್ಣ ಹುಟ್ಟತ್ಲೇನೆ ಅವನಿಗೆ ಕವಚ ಇರ್ತದೆ. ಅವನಿಗೆ ಸಾಯಿಸ್ಲಿಕ್ಕೆ ಯಾರಿಗೆ ಆಗ್ತಿರಲ್ಲ, ಕವಚ ಇರ್ತದೆ. ಕರ್ಣ ಯಾರ ಪುತ್ರ? ಸೂರ್ಯಪುತ್ರ. ಅರ್ಜುನ ಇಂದ್ರಪುತ್ರ. ಅಶ್ವಿನಿ ಕುಮಾರರು ಇರ್ತಾರೆ, ಅವ್ರ ಪುತ್ರ ಯಾರು? ನಕುಲ ಸಹದೇವ. ಭೀಮ ಪವನ ಪುತ್ರ, ವಾಯುಪುತ್ರ. ಧರ್ಮರಾಜ ಯಾರ ಪುತ್ರ? ಇದು ಯಮರಾಜನ ಪುತ್ರ. ಇವರೆಲ್ಲರೂ ದೇವರ ಅಂಶಗಳು. ಕರ್ಣನು ಹಂಗೆ. ಕರ್ಣ ಚಿಕ್ಕವನಿದ್ದಾಗ ನಿಂತ ಎಲ್ಲರೂ ಅವನಿಗೆ ಏನು ಮಾಡ್ತಾರೆ, ಅವಮಾನ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅವನು ಸಹಿಸ್ಕೊತಾನದು. ಒಂದು ದಿವಸ ಅವನು ಏನು ಮಾಡ್ತಾನ, ಯುದ್ಧನಾಗ ತನ್ನ ರಥ ಸಿಗಿಬಿದ್ದಿರ್ತದೆ. ಅವಾಗ ಅವನಂತಾನಂತ ಕೃಷ್ಣ ಪರಮಾತ್ಮ ಇಬ್ಬರು, ಕೃಷ್ಣ ಮತ್ತು ಅರ್ಜುನ ಸಾಯಿಸ್ಲಿಕ್ಕೆ ನಿಂತಿರ್ತಾರೆ ಅವನಿಗೆ. ಅವಾಗ ಕೃಷ್ಣ ನಿಂದ್ರಿಸ್ತಾನೆ, ಸಮಯ ನಿಂದ್ರಿಸಿದ ಮೇಲೆ ನೀನು ತಪ್ಪು ಮಾಡಿದಪ್ಪ, ಈಗ ಧರ್ಮ ಬಂದು ನೀನೀಗ ತ್ಯಾಗ, ದೇಹ ತ್ಯಾಗ ಮಾಡಿದ್ರೆ ನಿನಗೆ ಮುಕ್ತಿ ಸಿಕ್ಕಿದಂಗೆ, ಇಲ್ಲಾಂದ್ರೆ ನಿನ್ಗೆ ಏನಿಲ್ಲ. ನೀ ತಪ್ಪು ಮಾಡಿದೀನಿ, ನಿನ್ನ ಮಕ್ಕಳಿಗೆ ಅಂದ್ರೆ ನಿನ್ನ ತಮ್ಮಂದ್ರ ಮಕ್ಕಳಿಗೆ ನೀ ಸಾಯಿಸಿರಿ, ಘಟೋತ್ಕಚ ನೀನೇ ಸಾಯಿಸಿರಿ, ಅಭಿಮನ್ಯು ನೀನೇ ಸಾಯಿಸಿರಿ. ಇಷ್ಟೊಂದು ತಪ್ಪು ಮಾಡಿದ್ದು ನೀನು ಎಂತವನಪ್ಪ. ಅವಾಗ ಕೃಷ್ಣ ಪರಮಾತ್ಮ ಲಾಸ್ಟಿಗೆ ಒಂದು ಮಾತಂತಾನಂತ, ನಿನ್ನ ಕೈಯಲ್ಲಿ ನಿನ್ನ ಧನುಷ್ಯ ಇಲ್ಲ, ನಿನ್ನ ಕೈಯಲ್ಲಿ ನಿನ್ನ ಬಾಣ ಧನುಷ್ಯ ಇಲ್ಲ, ನಿನ್ನ ರಥ ಭೂಮಿಗೆ ಸಿಗಿಬಿದ್ದದು, ಮತ್ತು ನಿನ್ನ ವಿದ್ಯೆ ನಿನ್ನ ನೆನಪು ಹೋಗಿದೆ. ಇದೇ ಅವಸರ ನೋಡಿ, ಇದೇ
ಏನಂತ ಮೌಕ ಅಂತೀವಲ್ಲ, ಇದೇ ಅವಕಾಶ ನೋಡಿ ನಿಮ್ಗೆ ಸಾಯಿಸ್ಲಿಕ್ಕತ್ತೀನಿ. ಇದು ನಿಮ್ಮದು ಸಾಮರ್ಥ್ಯ, ನಿನ್ನ ಶಕ್ತಿಯ ಪರೀಕ್ಷೆಗೆ ಉದಾಹರಣೆ ಅಲ್ಲ. ಅದಕ್ಕೆ ನಾವು ಇವಾಗೂ ಎಲ್ಲರೂ ನೆನೆಸ್ತೀವಿ, ಕಾರಣ ಅಂದರೆ ಅಂಥವಂತನಲ್ಲ ಅಂತೆಲ್ಲರೂ ಬರೀ ಎಲ್ಲರೂ ಅದೇ ಅಂತಾರೆ, ಕಾರಣಂತರ ಆಗಬೇಕು ಕಾರಣಂತರ ಆಗಬೇಕು ಅಂತಂತಾರೆ. ಇದು ಈ ಥರ ಆಗ್ಬೇಕು ಜೀವನದಾಗ, ನಿಜ ಈ ಥರ ಆಗ್ಬೇಕು. ನಿಜ. ಸಾವು ನಮ್ಮ ಮುಂದೆ ಬಂದ್ರೂ ನಾವು ಹೆದರಬಾರ್ದು. ಅಷ್ಟು ನಾವು ಭಗವಂತನ ಆಶೀರ್ವಾದದಿಂದ ಕೃಷ್ಣ ಹುಟ್ಟಿರ್ತೀವಿ. ಪರಮಾತ್ಮ ಅಂತಾನಂತ, ನಿನ್ನ ತಮ್ಮಂದ್ರೆ ಯಾರಪ್ಪ ಅವರು, ಧರ್ಮದ ಕಡೆ ಬಾ ನೀನು ಅಧರ್ಮದ ಕಡೆ ಹೋಗ್ಬೇಡ ಅಂತಂತಾರಂತ. ಅವಾಗ ಅಂತಾನಂತ ದುರ್ಯೋಧನ ನನಗೇನಿರ್ಲಾರ್ದಂಗೆ ನಂಗೆ ಉಪ್ಪು ಹಾಕ್ಯ ನಾವು ನನಗೆ ಅನ್ನ ಕೊಟ್ಟಾನ, ಅವನ ತ್ಯಾಗ ಮಾಡಲ್ಲ ನಾವು, ಸತ್ರ ಸಾಯ್ತೀವಿ ನಾವು, ಆದರೆ ಅವನ ತ್ಯಾಗ ಮಾಡಲ್ಲ ನಾವು ಅಂತಂತ. ಎಂಥ ದೊಡ್ಡ ವ್ಯಕ್ತಿ ಅವ. ಈಗ ನಾವಿದ್ದೀವಿ, ಎಂಥವ್ರು ಇರ್ತೀವಿ. ಕರ್ಣ ಅಂದರೆ ಎಲ್ಲರಿಗೂ ಗೊತ್ತಿದೆ, ಕರ್ಣದ ಕಥೆ ಯಾರಿಗೂ ಗೊತ್ತಿಲ್ಲ. ಹಾಂ ರೈಟ್. ಹಿಸ್ಟ್ರಿಲಿ ಪೃಥ್ವಿರಾಜ್ ಚೌಹಾನ್ ಅಂತ ಒಬ್ಬನು ರಾಜ ಬಂದಿರ್ತಾನೆ. ಹಿಸ್ಟ್ರಿಯಲ್ಲಿ ಪೃಥ್ವಿರಾಜ್ ಚೌಹಾನ್ ಅಂತ ಒಬ್ಬನು ರಾಜ ಬಂದಾನೆ. ಅದು ಎಲ್ಲರಿಗೂ ಗೊತ್ತಿರ್ತದೆ, ನಾರ್ಮಲಿ ಎಲ್ಲರಿಗೂ ಗೊತ್ತಿರ್ತದೆ. ಯಾರು ಹಿಸ್ಟ್ರಿ ತಿಳ್ಕೊಂಡಾರ ಎಲ್ಲ ಗೊತ್ತಿರ್ತದೆ. ಈ ಪಿಕ್ಚರ್ಗಳ್ನಾಗೂ ಬಂದಾರ, ಎಲ್ಲರೂ ಬಂದಾರ. ಈ ಪೃಥ್ವಿರಾಜ್ ಚೌಹಾನ್ ಕಾಡಿನಲ್ಲಿ ಹೋದಾಗ ಒಬ್ಬನ ವ್ಯಕ್ತಿ ಕಾಣಿಸ್ತಾನಂತವನಿಗೆ. ಇವನು ಇಲ್ಲಿ ಅಂದರೆ ಇಂತಲ್ಲಿ ಈ ಭಾಗದಲ್ಲಿ ಹುಬ್ಬಿನ ನಡುವಿನ ಭಾಗದಲ್ಲಿ ರಕ್ತ ಬರ್ತಿತ್ತಂತ. ರಕ್ತ ಬರುವಾಗ ಆವಾಗ ಪೃಥ್ವಿರಾಜ್ ಚೌಹಾನಿಗೆ ಆಯುರ್ವೇದ ಗೊತ್ತಿತ್ತು. ಆಯುರ್ವೇದ ಪಂಡಿತಿದ್ದ. ಆಯುರ್ವೇದ ಗೊತ್ತೇ ನಿಮ್ಗೆ, ಅದೆಲ್ಲ ವೈದ್ಯಗಳ ರಾಜ ಅಂತಂತಾರೆ. ಆ ಆಯುರ್ವೇದಕ್ಕೆ ತಿಳ್ಕೊಂಡಾಗ ಅವನು ಉಪಚಾರ ಮಾಡ್ತಾನಂತೆ. ಪೃಥ್ವಿರಾಜ್ ಚೌಹಾನ್ ಅಶ್ವತ್ಥಾಮನ ಉಪಚಾರ ಮಾಡ್ತಾನೆ. ಉಪಚಾರ ಮಾಡ್ತಾನೆ. ಅವಾಗ ಉಪಚಾರ ಮಾಡಿದಾಗ ಎಷ್ಟು ಅವನಿಗೆ ಔಷಧಿಗಳು ಹಚ್ತಾನೆ, ಎಷ್ಟು ಅವನಿಗೆ ಕೇರ್ ಮಾಡ್ತಾನೆ, ಅಂದ್ರೂ ಅವ್ನಿಗೆ ನಿವಾರಣೆನೇ ಆಗಲ್ಲ, ಅವ್ರಿಗೆ ಕಡಿಮೆ ಆಗಲ್ಲ, ಅದು ಇನ್ನೂ ಜಾಸ್ತಿ ಆಗ್ತದೆ, ಇನ್ನೂ ಜಾಸ್ತಿ ಆಗ್ತಂತ್ರಿ. ಅವಾಗ ಪೃಥ್ವಿರಾಜ್ ಅಂತಾನಂತ, ನೀ ಏನು ಮಹಾಭಾರತದ ಅಶ್ವತ್ಥಾಮ ಅಲ್ಲಲ್ಲಪ್ಪ ಅಂತಂತಾನಂತ. ಅವಾಗ ನಾ ಏನು ಅಶ್ವತ್ಥಾಮ ಅಲ್ಲಪ್ಪ ಅಂತಂತಾನ. ಅಂದ್ರೂ ಹಂಗೆ ಮಾಡ್ಲಿಕ್ಕತ್ರ ಅವ್ನಿಗೆ ಏನು ಕಡಿಮೆ ಆಗಲ್ಲ ಅಂತ. ಆಮೇಲೆ ನೀ ಖರೆ ಹೇಳು ಅಶ್ವತ್ಥಾಮ ಇದ್ದೇನೆ ಅಂತ ಕೇಳ್ತಾನಂತ. ಹೌದು ನಾ ಅಶ್ವತ್ಥಾಮನೇ ಇದ್ದೀನಿ ಅಂತಂದು ಅವಾಗಿಂದಾಗಿ ಹೋಗ್ಬಿಡ್ತಾನಂತ. ಆಮೇಲೆ ಅವನಿಗೆ ಒಂದು ವರ ಕೊಡ್ತಾನಂತ ಪೃಥ್ವಿರಾಜ್ ಚೌಹಾನಿಗೆ. ಏನಂತ ವರ ಕೊಡ್ತಾನಂದ್ರೆ ಒಂದು ಶಬ್ದವೇದಿ ಬಾಣ ಕೊಡ್ತಾನಂತ. ಈ ಶಬ್ದವೇದಿ ಬಾಣ ಎಂದೇ ಮಹಮ್ಮದ್ ಗೋರಿಗೆ ಸಾಯಿಸಾನ. ಈ ಶಬ್ದವೇದಿ ಬಾಣ ಎಂದೇ ಮಹಮ್ಮದ್ ಗೋರಿಗೆ ಸಾಯಿಸ್ತಾನೆ. ಯಾವಾಗ ಪೃಥ್ವಿರಾಜಿಗೆ ಎಲ್ಲ ಮಹಮ್ಮದ್ ಗೋರಿ ಫುಲ್ ಟಾರ್ಚರ್ ಕೊಡ್ತಿರ್ತಾನೆ. ಅವ್ನು ಕಣ್ಣು ಕಿತ್ತದು ಎಲ್ಲ ಮಾಡಿರ್ತಾನೆ. ಇವರೆಲ್ಲ ಹಿಂಗೆ ನಮ್ಮ ದೇಶಕ್ಕೆ ಯಾರ್ಯಾರು ಆಕ್ರಮಣ ಮಾಡ್ಯಾರೋ ಎಲ್ಲರೂ ಹಿಂಗೆ ಮಾಡ್ಯಾರ. ಸಾಯಿಸೋದು ಅವರಿಗೆ ಸಾಯಿಸೋದು ನಾರ್ಮಲಿ ಸಾಯಿಸೋದಲ್ಲ, ಅವ್ರಿಗೆ ಕಣ್ಣು ಕಿತ್ತು ಹಿಂಸೆ ಕೊಟ್ಟು ಅವ್ರ ಕೈ ಕಟ್ ಮಾಡಿ ಕಾಲು ಕಟ್ ಮಾಡಿ ಅವ್ರ ಕೈ ಕಟ್ ಮಾಡಿದ ರಕ್ತ ಬಂದಲ್ಲಿ ಉಪ್ಪು ಹಚ್ಚಿ ಎಲ್ಲ ಮಾಡಿ ಹಿಂಗೆ ಮಾಡ್ಯಾರಂತ. ಎಲ್ಲರಿಗೆ ಛತ್ರಪತಿ ಮಹಾರಾಜಿಗೆ, ಛತ್ರಪತಿ ಸಂಭಾಜಿಗೆ ಎಲ್ಲರೂ ಹಿಂಗೆ ಮಾಡಿ. ಛತ್ರಪತಿ ಸಂಭಾಜಿಗೆ ಒಂದು ಪಿಕ್ಚರ್ ಬಂದಿದೆ ಛಾವ ಅಂತ. ಅವಳಾಗ ಹಿಂಗೆ ಅದ, ಅವಳಾಗ ಡೈಲಾಗ್ಸ್ ಆ ಪಿಕ್ಚರ್ ಅಂಥವು ನೋಡಬೇಕು. ಆ ಪಿಕ್ಚರ್ ಬಗ್ಗೆ ಸ್ಟೋರಿ, ಅದ್ರ ಬಗ್ಗೆ ಸ್ಟೋರಿ ಭಾಳ ಸೂಪರ್ ಆಗಿದೆ. ಸ್ಟೋರಿ ಅಂತೂ ಫ್ಯಾಬುಲಸ್, ಹೌಸ್ ಅಂತಾರೆ, ಫ್ಯಾಂಟಾಸ್ಟಿಕ್ ಇದೆ ಪಿಕ್ಚರ್. ಆ ಪಿಕ್ಚರ್ ಬಗ್ಗೆ ಬಿಡಿ. ಆಮೇಲೆ ಆ ಶಬ್ದವೇದಿ ಬಾಣ ಏನು ಕೊಡ್ತಾನಲ್ಲ, ಆ ಶಬ್ದವೇದಿ ಬಾಣ ಹಿಂದೆ ಮಹಮ್ಮದ್ ಗೋರಿಗೆ ಸಾಯಿಸ್ತಾನೆ. ಅದು ಕಣ್ಣು ಕಿತ್ತಾಗಿರ್ತಾರ ಪೃಥ್ವಿರಾಜಿಗೆ. ಕಣ್ಣು ಕಿತ್ತು ಶಬ್ದವೇದಿ ಬಾಣ ಅಂದರೆ ಕಣ್ಣು ಕಿತ್ತೋಗಿರ್ತದಲ್ಲ, ಶಬ್ದದಿಂದಲೇ ಹೊಡೆಯೋದು ವ್ಯಕ್ತಿ ಮುಂದೆ ಶಬ್ದ ಹಿಂದೆ ಹೊಡೆಯೋದು. ಇಂಥ ಥಿಯರಿಗಳವ ಹೇಳಿಕ್ಕಾಗೋದಿಲ್ಲ ಮಹಾಭಾರತದ ಬಗ್ಗೆ. ನಿಜ ತುಂಬ ಇದೆ ಮಹಾಭಾರತ. ಹೇಳ್ಕೊಂಡೋದ್ರೆ ಮುಗಿಯೋದೇ ದಿನ ಸಾಲಲ್ಲ, ಒಂದಿನ ಅಲ್ಲ 10 ದಿನ ಸಾಲಲ್ಲ, ಅಷ್ಟಿರ್ತದೆ. ಯಾತ ದಿನಾನು ಅಲ್ಲ ಭಗವಂತ ಬೇಡ. ಇಲ್ಲಿ ಪಾರ್ಕ್ ಇದೆ ಚಿಕ್ಕ ಮಕ್ಕಳಿಗೆ ಆಟ ಆಡೋಕ್ಕೆ. ಇನ್ನೂ ಮಾಡ್ತಾ ಇದ್ದಾರೆ ಏನೇನೋ ಸ್ವಲ್ಪ. ಸೊ ನಾನು ಅಲ್ಲಿ ಹೋಗೋಕ್ಕೆ ಹೋಗಲಿಲ್ಲ, ಟೈಮ್ ಆಗಿದೆ ಅಂತ. ಮನೆಗೆ ಹೋಗೋ ಟೈಮ್ ಆಯಿತು 6:30. ಇಲ್ಲಿ 6:30ಗೆ ಕ್ಲೋಸ್ ಇದೆ ಇದು. ಸೊ ನಾವು ಹೊರಗಡೆ ಹೋಗ್ಬೇಕು ಇವಾಗ.
ತಾಯಿ ದುರ್ಗಾ ಮಾತೆ, ನೀನೇ ನಮ್ಮನ್ನು ಕಾಯೋಕ್ಕೆ, ರಕ್ಷಿಸೋಕ್ಕೆ, ಧೈರ್ಯವನ್ನು ಕೊಡೋಕ್ಕೆ ಎಲ್ಲ ನೀನೇ. ತಾಯಿ ಜಗದಂಬೆ, ಜಗಜ್ಜನನಿ ಆದಿಶಕ್ತಿ.